ನವನ ತಲೆಯಲ್ಲಿ ಒಂದು ಗೆಡ್ಡೆ ಬೆಳೆಯುತ್ತಿದೆ. ಅದಕ್ಕೆ ವೈದ್ಯರಿಂದ ಯಾವುದೇ ಚಿಕಿತ್ಸೆ ಸಾಧ್ಯವಿಲ್ಲ. ಆದರೆ ಈ ವಿಷಯವನ್ನು ನಾನು ಯಾರಿಗೂ ಹೇಳಿಲ್ಲ. ಕಳೆದ 4 ತಿಂಗಳುಗಳಿಂದ ನಾನು 2 ಜೀವನವನ್ನು ನಡೆಸುತ್ತಿದ್ದೇನೆ. ಆರಂಭದಲ್ಲಿ ತೀವ್ರವಾದ ತಲೆನೋವು ಮತ್ತು ದ್ವಿದೃಶ್ಯದ ಸಮಸ್ಯೆ ಕಾಣಿಸಿಕೊಂಡಿತು. ನಂತರ ರೋಗನಿರ್ಣಯ ಬಂದಿತು. ನನ್ನ ಬಳಿ ಸಮಯ ಬಹಳ ಕಡಿಮೆ ಇದೆ. ಈ ವಿಷಯ ತಿಳಿದಾಗ ನಾನು ಅಳಲಿಲ್ಲ, ಕಿರುಚಲಿಲ್ಲ. ನಾನು ಮನೆಗೆ ಹೋಗಿ ನನ್ನ ಹೆಂಡತಿ ಮತ್ತು 3 ಪುಟ್ಟ ಮಕ್ಕಳನ್ನು ನೋಡಿದೆ. ನನ್ನ ಮಗನಿಗೆ ಬಾಸ್ಕೆಟ್ಬಾಲ್ ಆಡಬೇಕಿತ್ತು, ಹಾಗಾಗಿ ನಾವು ಆಡಿದೆವು. ನನ್ನ ಹೆಣ್ಣು ಮಕ್ಕಳಿಗೆ ನನ್ನ ಕೂದಲನ್ನು ಹೆಣೆಯಬೇಕಿತ್ತು ಮತ್ತು ಫೋರ್ಟ್ನೈಟ್ ಆಡಬೇಕಿತ್ತು. ನಾವು ಹಾಗೆಯೇ ಮಾಡಿದೆವು. ಅವರ ಕ್ರಿಸ್ಮಸ್ ಆಚರಣೆಯನ್ನು ನಾನು ಹಾಳು ಮಾಡಬಾರದು ಎಂದು ನಾನು ಅಂದುಕೊಂಡೆ. ನಂತರ ಹೊಸ ವರ್ಷದ ಸಂಭ್ರಮವನ್ನು ಹಾಳು ಮಾಡಬಾರದೆಂದು ನಿರ್ಧರಿಸಿದೆ. ನಂತರ ಹುಟ್ಟುಹಬ್ಬಗಳು ಬಂದವು. ನಾನು ಎಲ್ಲವನ್ನೂ ಸುಸೂತ್ರವಾಗಿ ನಡೆಸಿಕೊಂಡು ಹೋಗಿದೆ. ಆದರೆ ಈ ರಹಸ್ಯದ ಭಾರ ನನ್ನನ್ನು ನುಂಗುತ್ತಿದೆ, ಏಕೆಂದರೆ ಈ ಕುಟುಂಬವನ್ನು ತಾಂಗಿದ್ದ ಏಕೈಕ ಆಧಾರ ಸ್ತಂಭ ನಾನು. ನನ್ನ ಹೆಂಡತಿ ಮದ್ಯಪಾನದ ಚಟದಿಂದ ಹೊರಬರುತ್ತಿರುವ ಮತ್ತು ದೃಷ್ಟಿ ಬಹುತೇಕ ಕಳೆದುಕೊಂಡ ಮಹಿಳೆ. ಡಿಮೆನ್ಷಿಯಾದೊಂದಿಗೆ ಹೋರಾಡುತ್ತಿರುವ ನನ್ನ ತಂದೆಯ ಏಕೈಕ ಆರೈಕೆದಾರ ನಾನು. ನಮಗೆ ಆಸರೆ ನೀಡಲು ಬೇರೆ ಯಾವುದೇ ಕುಟುಂಬದವರೂ ಇಲ್ಲ. ಸದ್ಯಕ್ಕೆ ಎಲ್ಲರಿಗೂ ಮನೆಯಿದೆ ಮತ್ತು ಜೀವನವು ಸಹಜವಾಗಿ ಕಾಣುತ್ತಿದೆ. ಆದರೆ ನಾನು ಸತ್ಯವನ್ನು ಹೇಳಿದ ಕ್ಷಣ ಅವರ ಇಡೀ ಪ್ರಪಂಚವೇ ಧ್ವಂಸವಾಗುತ್ತದೆ. ನಾನು ಬಾಗಿಲುಗಳನ್ನು ತೆರೆದರೆ ಸಮುದ್ರದ ಅಲೆಗಳು ಎಲ್ಲವನ್ನೂ ಕೊಂಡಿಹೋಗುತ್ತವೆ. 4 ತಿಂಗಳು ಕಳೆದಿದೆ. ಅವರು ತಿಳಿದಿರುವ ಎಲ್ಲವನ್ನೂ ನಾಶಮಾಡುವ ಆ ಮಾತುಗಳನ್ನು ಹೇಗೆ ಹೇಳಬೇಕೆಂದು ನಾನು ಅಭ್ಯಾಸ ಮಾಡುತ್ತಿದ್ದೇನೆ. ಆದರೆ ಅದನ್ನು ಹೇಗೆ ಮಾಡಬೇಕೆಂದು ನನಗೆ ತಿಳಿಯುತ್ತಿಲ್ಲ.